ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಿನ್ನೆ ಜೋಡಿಸಿಟ್ಟಿರೋ ಕಂಬಗಳನ್ನೆಲ್ಲ ತಗೊಂಡೋಗಿ ಗದ್ದೆಗೆ ಹಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳಿದ್ದಾವೆ. ಅದೇನು ಅಂತ ಎಲ್ಲ ಕೆಲಸ ಆದಮೇಲೆ ಹೇಳ್ತೀನಿ. ಅಲ್ಲಿಗೆ ಎತ್ಕೋಕ್ಕೆ ಮೊದಲು ನೀಟಾಗಿ ಇದನ್ನೆಲ್ಲ ಕೂಡೋಕ್ಕೆ ಅವತ್ತು ಕೊಚ್ಚಿದಂಗೆ ಎಲ್ಲ ಕೊಚ್ಚಿ ಸ್ಟ್ರೈಟ್ ಮಾಡ್ಕೊಬಿಡ್ತೀನಿ. ಮತ್ತು ಅಲ್ಲೊಂದ್ಸತಿ ಹೋಗಿ ಇನ್ನೊಂದು ಕೆಲಸ ಮಾಡೋದು ಬೇಡ, ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ತಗೊಂಡೋಗಲ್ಲಿ ಹಾಕ್ತಾ ಇರೋದು. ಎಲ್ಲ ಯಾವ್ಯಾವ ರೇಂಜಿಗೆ ತಂಪು ಬೇಗ ಮುಗಿಯುತ್ತೆ ಅಂತ ಶುರು ಮಾಡಿದ ಕೆಲಸ ಆಗಲೇ 3:30 ಆಯಿತು. ಇವಾಗ ಮುಗಿಸ್ದೆ. ಬೆಳಗಿಂದ ಇಷ್ಟು ಗುಡ್ಡೆ ಮಾಡಿದ್ದೀನಿ ಇದನ್ನು ಗೂಟಗಳನ್ನ. ಇವಾಗ ಅಲ್ಲಿ ಬೆಳೆದೈತಲ್ಲ ಹೀರೆ ಗಿಡಗಳು, ಅದನ್ನೆಲ್ಲ ತಗೊಬಂದು ಇಲ್ಲಿ ಮೇಲೆ ಹಾಕ್ಬೇಕು. ಅಲ್ಲಿ ಹೀರೆ ಬೀಜ ನಟ್ಟಿದ್ನಲ್ಲ ಅಲ್ಲಿಗೆ ಆ ಗಿಡಗಳನ್ನ ನಾಳೆಯಿಂದ ಹೆಂಗಿದ್ರು ಚಪ್ರ ಹಾಕ್ತೀನಿ ಬಸಳೆ ಗಿಡಕ್ಕೆ ಮತ್ತು ಹಾಗಲಕಾಯಿಗೆ ಹೀರೆಕಾಯಿಗೆಲ್ಲ. ಗಿಡ ನೆಟ್ಕೊಬಿಟ್ರೆ ಒಳ್ಳೇದು. ಇವಾಗಲೇ ನಾಳೆಯಿಂದ ಎಲ್ಲದಕ್ಕೂ ಚಪ್ರ ಹಾಕ್ಬಿಟ್ಟು ಮಿಕ್ಕಿದ ಕೆಲಸನ ಮಾಡ್ಕೋಬೇಕು. ಮೊದಲು ನೀರು ತಗೊಂಡು ಅದನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಬಿಡೋಣ ಹೀರೆ ಗಿಡಗಳನ್ನ. ಇವಾಗ ಇದೇ ಜಾಗದಲ್ಲಿ ಹೀರೆ ಬೀಜಗಳನ್ನ ನಟ್ಟಿದ್ದೀವಿ ನಾವು. ಯಾವಿನ್ನ ಮೊಳಕೆ ಬಂದಿಲ್ಲ, ಸ್ವಲ್ಪ ಲೇಟಾಗಿ ನಟ್ಟಿದ್ದು. ಈ ಜಾಗದಲ್ಲಿ ಗಿಡಗಳನ್ನ ಹಾಕಬೇಕು. ನೀರೇನೋ ತಂದಾಗೈತೆ. ಹೋಗಿ ಹೀರೆ ಬೀಜಗಳನ್ನ ಎತ್ಕೊಬಂದು ಹೀರೆ ಗಿಡಗಳನ್ನ ಕುಕ್ಕೆಲ್ಲ ಹಾಕಿದ್ದೀನಲ್ಲ ಪ್ಲಾಸ್ಟಿಕ್ ಬಕೆಟ್ಗಳಲ್ಲಿ ಎತ್ಕೊಬಂದು ಇಲ್ಲಿಗೆ ಶಿಫ್ಟ್ ಮಾಡಬೇಕೀಗ. 7 ಗಿಡಗಳಿದ್ದಾವೆ ಇಲ್ಲಿ. ಇದೊಂದು ಯಾಕೋ ಬಾಡೋದಂಗೆ ಆಗೈತೆ. ಇವೆಲ್ಲ ಚೆನ್ನಾಗಿದ್ದಾವೆ. ಫಸ್ಟ್ ಎತ್ಕೊಬಿಡೋಣ ಇಲ್ಲಿಂದ. ಇವಾಗ ಇಲ್ಲಿ ಗುಂಡಿಗಳೆಲ್ಲ ರೆಡಿಯಾಗಿದ್ದಾವೆ 7. ಒಂದೊಂದೇ ಗಿಡಗಳನ್ನ ಕಿತ್ಬಿಟ್ಟು ನಡೋಣ. ಇದು ಹರಿದು ನಡೋಣ ಅಂದರೆ ಇದು ಪ್ಲಾಸ್ಟಿಕ್ಕು ಕವರ್ಗಳಲ್ಲ, ಬಕೆಟ್ಗಳು. ಅದು ಸುಮ್ಮನೆ ಅರ್ಧ ಹೊಡೆದಾಕಿರೋ ಬೇರೆ ಹೂವಿನ ಗಿಡ ನಡೋಕ್ಕಾದ್ರೆ ಬೇಕಾಯ್ತದೆ. ಹಂಗಾಗಿ ಹಂಗೆ ಕುಯ್ದು ಬಿಡೋಣ. ದೊಡ್ಡದಾಗಿ ಇದರಲ್ಲೇನೋ ಹಾಕಿದ್ದೀನಿ, ಬರೋಂಗಿಲ್ಲ ಆಚೆ. ಇವಾಗ ಗಿಡಗಳನ್ನೆಲ್ಲ ಇಲ್ಲಿ ಬಿತ್ತನೆ ಮಾಡಾಯಿತು. ಅಲ್ಲಿವರೆಗೂ ಹಾಕಿದ್ದೀನಿ. ಇನ್ನೆರಡು ಅಲ್ಲೊಂದು ಪಾಟ್ ಕಾಣಿಸ್ತಿದೆ, ಅಲ್ಲೊಂದು ಐತೆ. ಈಗ ಇವಕ್ಕೆ ಮತ್ತೆ ಮಣ್ಣು ತುಂಬಿಸ್ಬಿಟ್ಟು ಹೂವಿನ ಗಿಡ ನಡ್ತೀನಿ. ಸರ್ ತರಕಾರಿ ಗಿಡ ನಡಲ್ಲ. ಇನ್ನೇನಿರೋ ತರಕಾರಿನ ಗದ್ದೆ ಉಳಿಸಿದ್ಮೇಲೆ ಡೈರೆಕ್ಟ್ ಎಲ್ಲ ಗದ್ದೆಗೆ ಹಾಕ್ಬಿಡ್ತೀನಿ. ಇನ್ನೆಲ್ಲ ಬರೀ ಹೂವಿನ ಗಿಡ ಹಾಕೊಳ್ಳೋಕ್ಕೆ ಉಪಯೋಗಿಸ್ಕೊತೀನಿ. ಈಗ ಹಂಗೆ ಯಾವನು ಬಿಡಬಾರ್ದು, ತಗೊಂಡು ಹೋಗೋದೆ. ಈಗ ಫುಲ್ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ನೆನ್ನೆ ಮಿಕ್ಕಿತ್ತಲ್ಲ ಮ್ಯಾಗಿ, ಅದನ್ನು ಮತ್ತೆ ಮಾಡ್ತಾಯಿದ್ದೀನಿ. ಮ್ಯಾಗಿ ಏನೇ ಟೇಸ್ಟ್ ಆಗಿದ್ರು ಅದ್ರ ಮಸಾಲಾನ ಒಂಚೂರು ಕೈಗೆ ಹಾಕೋ ತಿಂದರೆ ರುಚಿನೇ ಬೇರೆ. ಅದು ಕಮ್ಮಿ ಆದರೂ ಪರವಾಗಿಲ್ಲ, ಸ್ವಲ್ಪ ಕೈಗೆ ಹಾಕಂದ್ರೆ ರುಚಿ ನೋಡಲೇಬೇಕು. ಆವಾಗಲೇ ಸಮಾಧಾನ ಆಗೋದು ಮ್ಯಾಗಿ ಮಾಡಿದ್ದು. ಮ್ಯಾಗಿ ಏನೋ ರೆಡಿ ಆಗೈತೆ. ಇದು ತಿಂದ್ಬಿಟ್ಟು ಒಂದು ವಿಶೇಷವಾದ ಗಿಡನ ತೋರ್ಸೋಕೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಮುಗಿಸ್ಬಿಡೋಣ ಇದನ್ನು. ಇವಾಗ ನಾನು ಹೇಳಿದ್ದು ಗಿಡ ನೋಡೋದಕ್ಕೆ ಹೋಗೋಣ. ಇಲ್ಲೇ ಗದ್ದೆ ಸೈಡಲ್ಲಿ ಬೆಳೆದೈತೆ. ನಾವು ಯಾವುದೇ ಪರಿಸರದ ಕತೆ ಓದಿದ್ರು ಈ ಗಿಡದ ಹೆಸರು ಒಂದಲ್ಲ ಒಂದು ವಿಷಯಕ್ಕೆ ಪ್ರಸ್ತಾಪ ಆಗೇ ಇರುತ್ತೆ. ಅದೇ ಲಾಂಟನ ಗಿಡ. ನಾನು ಇಷ್ಟು ವರ್ಷದಿಂದ ಓದುವಾಗೆಲ್ಲ ಅನ್ಕೋತಿದ್ದೆ, ಎಲ್ಲ ಕಡೆ ಇರುತ್ತಲ್ಲ, ನಾನು ಇಷ್ಟು ವರ್ಷ ಆದರೆ ಇದನ್ನು ನೋಡೇ ಇಲ್ವಲ್ಲ, ಇದು ಯಾವ ಗಿಡ ಇರ್ಬೋದಪ್ಪ ಅಂತ. ಆಮೇಲೆ ಗೊತ್ತಾಗಿದ್ದು ಇದು ಯಾವ ಗಿಡ ಅಂದರೆ ಇದೇ ಲಾಂಟನ ಗಿಡ. ಚಿಕ್ಕ ವಯಸ್ಸಿಂದಲೂ ಈ ಗಿಡಗಳನ್ನ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಆದರೂ ಇದರ ಹೆಸರು ಯಾಕೆ ಗೊತ್ತಿರಲಿಲ್ಲ ಅಂದರೆ ನಮ್ಮೂರಲ್ಲಿ ಇದನ್ನು ಲಾಂಟನ ಅಂತ ಕರೆಯಲ್ಲ, ಉಣ್ಣಿ ಹಣ್ಣು ಮತ್ತು ಕಾಡು ಗುಲಾಬಿ ಗಿಡ ಅಂತ ಕರಿತೀವಿ. ಆ ಉಣ್ಣಿ ಹಣ್ಣು ಅಂತ ಯಾಕೆ ಕರೀತಾರೆ ಅಂದರೆ ಇದ್ರ ಕಾಯಿಗಳು ಹಣ್ಣಾದಾಗ ನೋಡೋಕ್ಕೆ ಸೇಮ್ ಕಾಡಿನ ಉಣ್ಣಿ ಬರುತ್ತಲ್ಲ, ಈ ನಾಯಿಗೆ ದನಗಳಿಗೆಲ್ಲ ಹತ್ತಿರ್ತಲ್ಲ, ಅದೇ ಸೈಜು ಅದೇ ಥರ ಇರುತ್ತೆ. ಹಂಗಾಗಿ ಉಣ್ಣಿ ಹಣ್ಣು ಅಂತ ಕರೀವಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹಣ್ಣುಗಳನ್ನ ತಿನ್ನುವು. ಇವಾಗ ಸದ್ಯಕ್ಕಂತೂ ತಿಂದಿಲ್ಲ. ತಿನ್ನೋದಕ್ಕೆ ಯಾವ ಹಣ್ಣು ಇನ್ನು ಬಿಟ್ಟಿಲ್ಲ, ಬರೀ ಹೂಗಳಿದ್ದಾವೆ. ಇದನ್ನು ಕಾಡು ಗುಲಾಬಿ ಅಂತಾರೆ. ಇದು ಗುಲಾಬಿ
ಗಿಡದ ಥರನೇ ಬೇಕಾದಷ್ಟು ವೆರೈಟಿ ಐತೆ. ಇದ್ರ ಮೂಲ ನೆಲೆ ಆಗಿರೋ ದಕ್ಷಿಣ ಅಮೆರಿಕ ಮತ್ತು ಮಧ್ಯ ಅಮೆರಿಕದಲ್ಲಿ 50 ಪ್ರಭೇದ ಇದಾವಂತೆ. ಇರೋದು ಒಂದು ವಿಶೇಷ ಏನಂದರೆ, ಇಲ್ಲಿ ನೋಡಿ, ಅದು ಹೂವು ಒಂದೇ ಬಣ್ಣದಲ್ಲಿರಲ್ಲ. ಆ ಹೂವು ದೊಡ್ಡದಾಯ್ತಾ ಆಯ್ತಾ ಆಯ್ತಾ ಅದು ಬಣ್ಣನ ಬದಲಾಯಿಸ್ತಾ ಹೋಗುತ್ತೆ ನೋಡಿ. ಮೊದಲು ಈ ಬಣ್ಣ ಇದ್ದಿದ್ದು ಇವಾಗ ಬೆಳೆದು ಈ ಬಣ್ಣಕ್ಕಾಗೈತೆ. ಹಿಂಗೆ ಇಲ್ಲೂ ನೋಡ್ಬೋದು, ಇದೆಷ್ಟು ಕೆಂಪು ಐತೆ. ಒಂದೇ ಗೊಂಚಲಲ್ಲಿರೋದು ಫುಲ್ಲು ಡಾರ್ಕ್ ಕೆಂಪಿದೆ. ಇದು ಕೇಸರಿ ಐತೆ, ಇಲ್ಲಿ ಕೆಂಪು ಐತೆ, ಇದು ಮಧ್ಯದ ಹಳದಿ ಕೆಂಪು ಮಿಕ್ಸ್ ಆಗೈತೆ. ಇನ್ನು ಇದ್ರ ವೆರೈಟಿಗಳನ್ನ ಮೊಬೈಲಲ್ಲಿ ನೋಡಿದ್ದೆ, ಸಖತ್ತಾಗಿದ್ದಾವೆ. ಅದರದ್ದೆಲ್ಲ ಒಂದಿನ ಫೋಟೋಗಳನ್ನ ಹಾಕ್ತೀನಿ ವಿಡಿಯೋದಲ್ಲಿ. ಈ ಹೂವಲ್ಲೂ ಅಷ್ಟೇ, ಪಿಂಕು, ವೈಟು, ಕೇಸರಿ ಎಲ್ಲ ಮಿಕ್ಸ್ ಆಗೋಗಿತ್ತು ಒಂದೇ ಹೂವಲ್ಲಿ. ಈಗ ಸದ್ಯಕ್ಕೆ ಇಲ್ಲಿರೋದು ಮೂರೇ ಬಣ್ಣದ ಹೂವು, ಇನ್ನು ಬೇರೆ ಯಾವೂ ಇಲ್ಲ. ಎಲ್ಲ ಅಲ್ಲಿ ಬೇಲಿ ಸೈಡಲ್ಲಿ, ರೋಡ್ ಸೈಡಲ್ಲೆಲ್ಲ ಬೆಳ್ಕೊಂಡವೆ. ಸದ್ಯಕ್ಕೆ ನಮ್ಮನೆ ಹತ್ರ ಇರೋದು ಇಷ್ಟೇ. ಈ ಗಿಡ ಯಾವ ಮಟ್ಟಿಗೆ ಸ್ಪೀಡಲ್ಲಿ ಬೆಳೆಯುತ್ತೆ ಅಂದರೆ, ಇವಾಗ ತಾನೇ ಕಡ್ದಾಕ ಒಂದು 2 ತಿಂಗಳಾಗಿದೆ ಅಷ್ಟೇ. ಅದನ್ನು ಫುಲ್ಲೆಲ್ಲ ನೀಟಾಗಿ ಕಡ್ದು ಬಿಸಾಕಿದ್ದೆ, ಆಗಲೇ ಮತ್ತೆ ಚಿಗುರ್ಕೊಂಡು ಹೂ ಬಿಡ್ತಾಯಿದ್ದಾವೆ. ಇದು ಬೆಳೆಯೋ ರೇಂಜಿಗೆ ನಾವು ರೈತರು ಬೆಳೆಸೋ ಗಿಡಗಳೇನಾದ್ರು ಬೆಳೆದು ಬಿಟ್ಟಿದ್ರೆ ಕಾಲ ಮೇಲೆ ಕಾಲಾರು ಹಾಕೊಂಡು ಕೂತ್ಕೋಬೋದಿತ್ತು. ಅಷ್ಟು ಸ್ಪೀಡಲ್ಲಿ, ಅಷ್ಟು ಇದರಲ್ಲಿ ಬೆಳೆಯುತ್ತದು, ಪೋಷಣೆ ಇಲ್ದಂಗೆ. ನನಗೂ ಇದೇ ಲ್ಯಾಂಟನ ಗಿಡ ಅಂತ ಗೊತ್ತಾಗಿದ್ದು ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ. ಒಂದು ಸತಿ ನಮ್ಮ ಅಣ್ಣ ಯಾವುದೋ ತೇಜಸ್ವಿಯವರ ಪುಸ್ತಕ ಓದ್ಬೇಕಾದ್ರೆ ನನ್ನ ಕೇಳ್ದ, ಪಕ್ಕದಲ್ಲೇ ಕೂತಿದ್ದೆ, ಲ್ಯಾಂಟನ ಗಿಡ ಅಂದರೆ ಯಾವುದೋ ಮರ ಅಂತ. ನನಗೆ ಗೊತ್ತಿಲ್ಲ ಅಂದರೆ ಮರ್ಯಾದೆ ಹೋಯ್ತದೆ. ಹಂಗೆ ಅಂದ್ಬಿಟ್ಟೆ, ಅದೊಂಥರ ಮುಳ್ಳಿನ ಗಿಡ ಬಿಡೋ, ನಾನು ನಿಂಗೊಂದಿನ ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ದೆ. ನಿಜ ಹೇಳ್ಬೇಕಂದ್ರೆ ಅಲ್ಲಿವರೆಗೂ ನಾನೇ ಆದರೂ ಫೋಟೋನ ನೋಡಿರಲಿಲ್ಲ. ಅಂದರೆ ಇದನ್ನು ನೋಡಿದ್ದೆ, ಇದೇ ಲ್ಯಾಂಟನ ಗಿಡ ಅಂತ ನೋಡಿರಲಿಲ್ಲ. ಗೂಗಲಲ್ಲಿ ಒಂದು 2 ಸತಿ ಸರ್ಚ್ ಮಾಡಿದಾಗಲೂ ಇದನ್ನು ಕೊಟ್ಟಿರಲಿಲ್ಲ. ಅದೇನು ಲ್ಯಾಂಟಿನ್ ಅನ್ಕೋತೋ ಏನೋ ಗೊತ್ತಿಲ್ಲ, ಯಾವುದ್ಯಾವುದೋ ಗಿಡಗಳನ್ನ ಕೊಟ್ಟಿದ್ದು. ನಾನು ಅದೇ ಲ್ಯಾಂಟನ ಗಿಡ ನಮ್ಮೂರಲ್ಲಿ ನೋಡೇ ಇಲ್ವಲ್ಲ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಯಾವುದೋ ಒಂದು ಪೇಪರಲ್ಲೋ ಮ್ಯಾಗ್ಝಿನಲ್ಲೋ ಏನೋ ನೋಡಿದಾಗಲೇ ಇದು ಅಂತ ಗೊತ್ತಾಗಿದ್ದು. ಇದ್ರ ಬಗ್ಗೆ ಹೇಳೋಕ್ಕೆ ಅದ್ರ ವಿಶೇಷಗಳು ಇನ್ನೂ ತುಂಬ ಇದ್ದಾವೆ. ಅದನ್ನು ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಉಣ್ಣಿ ಅಂತ ಹೇಳಿದ್ನಲ್ಲ, ಆ ಹುಳಗಳ ಬಗ್ಗೆನೂ ಹೇಳೋದಕ್ಕೆ ತುಂಬ ಇದ್ದಾವೆ. ಅದನ್ನು ಮಲೆನಾಡಿನ ಗಿಡಗಳ ಬಗ್ಗೆ, ಕೀಟ ಪ್ರಾಣಿ ಪಕ್ಷಿಗಳ ಬಗ್ಗೆನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆವಾಗ ಅದ್ರದ್ದು ಎಲ್ಲ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಸದ್ಯಕ್ಕೆ ಆ ಗಿಡನ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ತೋರಿಸ್ದೆ. ಇವಾಗ ಒಂದು ರೌಂಡು ಮೇಲೆ ನೆಟ್ವರ್ಕ್ ಹುಡಿಕೊಂಡು ಹೋಗಿ ಬಂದು ಮುಂದಿನ ವೀಡಿಯೋನ ಮುಂದುವರಿಸುವ. ಇವಾಗ ಆಮೆ ಶಿಕಾರಿ ಕತೆ ಬರೆಯೋಕ್ಕೆ ಶುರು ಮಾಡಿ ಆಗಲೇ ಒಂದು 9 ಪೇಜಿಗೆ ಬಂದು ನಿಂತಿದೆ. ಇಲ್ಲಿಗೆ ಇನ್ನು 10ನೇ ಪೇಜಿಗೆ ಇದನ್ನು ಮುಗಿಸ್ಬೇಕು. ಆಗಲೇ 3/4 ಭಾಗ ಆಗೋಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನು ಇವಾಗ ಬರೆಯಲ್ಲ, ನಾಳೆ ಮುಗಿಸ್ತೀನಿ ಇದನ್ನು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.